ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿಗುರುಳು ಬಿಟ್ಟು ಹೇಗೆ ಮರೆಯಾಗುವುದು ನಿರ್ಧನಿಕ ನಿಟ್ಟುರುಳು ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕಣ್ಣೀರಿಟ್ಟು ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವರಿಗೆ ತಣ್ಣಗಿನ ಆಸರೆಯ ನೆರಳು ಕೊಟ್ಟು ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವರಿಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ ಹಾಗೆ ಬಾಳಿಸಿ ಗುರುವೆ ಪ್ರೀತಿ ಇಟ್ಟು ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ. ಹೌದು ಸ್ನೇಹಿತರೆ, ನಮ್ಮ ಗಂಗಾ ಕೂಡ ಅದೇ ರೀತಿ ಬದುಕುತ್ತಿದ್ದಾಳೆ. ಬದುಕಲೇಬೇಕು. ಯಾಕೆಂದರೆ ಆಕೆಯನ್ನು ನಂಬಿ ಒಂದು ಪುಟ್ಟ ಕಂದಮ್ಮ ಮನೆಯಂಗಳದಲ್ಲಿ ಆಡುತ್ತಿದೆ. ಈಕೆಯ ಮೇಲೆ ನಂಬಿಕೆಯನ್ನಿಟ್ಟು ಹೊಸ ಕನಸನ್ನು ಕಾಣುತ್ತಿರುವವರು ಅತ್ತೆ ಮಾವ. ಈಕೆಯ ಬೆಂಬಲವಾಗಿ ನಿಂತವರು ಆ 3 ಜೀವಗಳು ಮಾತ್ರ. ನಮ್ಮ ಗಂಗಾಳ ಬದುಕನ್ನು ನೀವು ಅರಿತುಕೊಳ್ಳಬೇಕೆಂದರೆ ಈಗಾಗಲೇ ವಿಡಿಯೋ ಅಪ್ಲೋಡ್ ಆಗಿದೆ, ಅದನ್ನು ನೋಡಿಬಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮುಂದಿನ ಗಂಗಾಳ ಬದುಕನ್ನು ನೋಡೋಣ ಬನ್ನಿ. ನೀವೆಲ್ಲರೂ ಸಂತೋಷವಾಗಿದ್ದೀರಾ ಅನ್ಕೋತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗಂಗಾ ಯಾಕೆ ಕಣ್ಣೀರು ಹಾಕುತ್ತಿದ್ದಾಳೆ ಎಂದು ಯೋಚನೆ ಮಾಡ್ತಿದ್ದೀರಾ? ಈಕೆ ನಿನ್ನೆ ತನ್ನ ಗಂಡನ ಆಫೀಸ್ನಲ್ಲಿ ಹೋಗಿ ಗಂಡನ ಬಗ್ಗೆ ತಿಳಿದ ವಿಷಯದಿಂದ ಈಕೆ ಕಣ್ಣೀರನ್ನು ಹಾಕುತ್ತಿದ್ದಾಳೆ. ಯೋಚನೆ ಮಾಡುತ್ತಾ ಮಾಡುತ್ತಾ ಗಂಗಾ ಮುಂದೆ ಸಾಗುತ್ತಿದ್ದಾಳೆ. ಈಕೆ ಇನ್ನಷ್ಟು ವಿಷಯ ತನ್ನ ಗಂಡನ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಓಡುತ್ತಾ ಸಾಗುತ್ತಿದ್ದಾಳೆ. ನಿನ್ನೆಯ ವಿಡಿಯೋಕ್ಕೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಅನಂತವಾದ ಧನ್ಯವಾದಗಳು. ನಿನ್ನೆ ನಾನು ಗಂಡನ ಆಫೀಸ್ನ ಬಳಿಗೆ ಹೋಗಿದ್ದೆ. ಅಲ್ಲಿ ನನ್ನ ಗಂಡನ ಒಂದಿಷ್ಟು ವಿಷಯಗಳು ತಿಳಿದವು. ಈಗ ನನ್ನ ಗಂಡನ ಆಫೀಸಲ್ಲಿ ಕೆಲಸ ಮಾಡುತ್ತಿರುವ ಜೊತೆಗೆ ನನ್ನ ಗಂಡನ ಹೆಂಡತಿ ಎಂದು ಅಂದುಕೊಂಡಿರುವಂತಹ ಜಯಮಲ ಅವಳ ಮನೆಗೆ ಹೋಗಿ ಇನ್ನಷ್ಟು ವಿಷಯ ಏನಾದರೂ ತಿಳಿಯಬಹುದು ಎಂದು ಹೋಗುತ್ತಿದ್ದೇನೆ ಸ್ನೇಹಿತರೆ. ಅಬ್ಬಾ, ಎಷ್ಟು ಸುಂದರವಾಗಿದೆ ಈ ಮನೆ. ಈ ಮನೆಯ ಎತ್ತರ ನೋಡಿಬಿಟ್ರೆ ಆಕಾಶದಷ್ಟು ಎತ್ತರವಾಗಿದೆಯಲ್ಲಪ್ಪ. ಎತ್ತರವಾಗಿರದೆ ಏನು, ಎತ್ತರವಾಗಿರಲೇಬೇಕು. ಯಾಕೆಂದರೆ ನನ್ನ ಗಂಡ ಅವಳ ಪ್ರಿಯತಮೆಗಾಗಿ ಕಟ್ಟಿಸಿಕೊಟ್ಟ ತಾಜ್ ಮಹಲ್ ತಾನೆ. ಬಾಬಾ ಎಷ್ಟು ಸುಂದರವಾಗಿದೆ. ತಾಜ್ ಮಹಲ್ ಕಟ್ಟಿರೋರು ಕೂಡ ಇಷ್ಟು ಚೆನ್ನಾಗಿ ಕಟ್ಟಿರಲ್ವೇನೋ ಮನೇನ. ನೋಡ್ರಪ್ಪ ಸ್ನೇಹಿತರೆ, ನಾವು ಮನೇನ ಚೆನ್ನಾಗಿಟ್ಟಿರಲ್ಲ, ನೀಟಾಗಿಟ್ಟಿರಲ್ಲ ಅಂತ ಹೇಳೋ ನನ್ನ ಗಂಡ ಅವಳ ಪ್ರಿಯತಮೆಗೆ ಅದು ಎಂಥ ಮನೆ ಕಟ್ಟಿಕೊಟ್ಟಿದ್ದಾರೆ ಅಂತ ನೋಡಿ. ಕಟ್ಕೊಂಡವಳು ಕಡೆವರೆಗೂ, ಇಟ್ಕೊಂಡವಳು ಇರೋವರೆಗೂ ಅಂತ ಗಾದೆ ಬರೀ ಸುಳ್ಳು. ಕಟ್ಕೊಂಡವಳಿಗಿಂತ ಇಟ್ಕೊಂಡವಳಿಗೆ ಅರಮನೆ ಅಂತ ಮನೆ. ಬಾಬಾ, ಮೈಸೂರು ಅರಮನೆಯನ್ನು ಮೀರಿಸ್ಬಿಡೋ ಹಂಗಿದೆ ಇದು. ಅದೇನು ಗಾರ್ಡನ್ನು, ಅದಕ್ಕೆ ನಮ್ಮ ಮನೆಯವರು ಜಯಮಲ ಎಷ್ಟು ನೀಟಾಗಿ ಮನೆ ಇಟ್ಕೊಂಡಿದ್ದಾಳೆ ಅಂದಿರೋದು. ಬಾಬಾ, ನೀಟಾಗಿ ಇಟ್ಕೊಳ್ದೇ ಇರ್ತಾಳ. ಐಲು ಪೈಲು ಮಾಡ್ಕೊಂಡು ಸ್ಟೈಲ್ ಮಾಡ್ಕೊಂಡು ಆಫೀಸಿಗೆ ಹೋಗೋಳು. ಇರಿ ವಿಚಾರ ಮಾಡಲೇಬೇಕು, ಅದು ಹೇಗೆ ಚೆನ್ನಾಗಿ ಇಟ್ಕೊಂಡಿದ್ದಾಳೆ ಅಂತ ನಾನು ನೋಡಲೇಬೇಕು. ಓ, ಈ ನೆಲ ಟೈಲ್ಸ್ದು. ಓಹೋ, ಪರವಾಗಿಲ್ವೇ, ಟೈಲ್ಸ್ ಹಾಕ್ಬಿಟ್ಟಿದ್ದಾರೆ. ಅಬ್ಬಬ್ಬಬ್ಬ, ಅದೇನೇನೋ ಸುಂದರವಾದ ಹೂವು ಅರಳ್ಕೊಂಡಿದ್ಯಪ್ಪ. ನೋಡ್ತೀನಿ ರೀ, ಯಾವ ಹೂವಪ್ಪ ಇದು? ಯಾವ ಹೂ
ಬಿಟ್ಟಿದೆ. ಇರಿ ನೋಡೋಣ ಒಳಗಡೆ ಹೋಗಿ. ಹೊರಗಡೆ ಗಾರ್ಡನ್ ಏನೋ ಗಮ್ಮತ್ತಾಗಿ ಮಾಡಿದಾಳೆ ನನ್ನ ಜಂಬೂಮಾಲ ಜೈಮಾಲ ಅವರು. ನೋಡೋಣ ಒಳಗೋಗಿ ಅದೇನೇನು ನೀಟ್ನೆಸ್ ಇಟ್ಟಿದಾರಪ್ಪ ನೋಡೋಣ. ಅಯ್ಯೋ ಶಿವನೇ, ಅಲ್ಲ ನಾನು ಹೇಗೆ ಒಳಗಡೆ ಹೋಗಿ ನೋಡ್ಲಿ? ಕಳ್ಳರ ಥರ ಬೀಗ ಹೊಡ್ಕೊಂಡ ಹೋಗ್ರಿ. ಜೈಮಾಲ ಮೇಡಮ್ ಅವರು, ನೀಟ್ನೆಸ್ ಮೇಡಮ್ ಅವರು ಆಫೀಸಿಗೆ ಹೋಗ್ಬಿಟ್ಟವ್ರೆ ಅಲ್ವೇ? ಈಗೇನು ಬೀಗ ಹೊಡ್ಕೊಂಡು ಮನೆ ಒಳಗಡೆ ಹೋಗ್ಬೇಕಷ್ಟೇ. ಅಯ್ಯೋ, ಈ ಮಂಕ ದಿಮ್ಮೆಗೆ ತಲೆ ಹೊಳಿಬೇಕೆ? ಅಲ್ಲ, ಆ ಯಮ್ಮ ಇಷ್ಟು ದೊಡ್ಡ ಮನೇನ ಬೀಗ ಹಾಕ್ಬಿಟ್ಟು ಹೋಗೋರೆ ಅಂತೀರಾ? ಮನೆ ಕಾಯೋಕೆ ಯಾರು ಇಲ್ಲ ಇಲ್ವೇ? ಅಲ್ಲ, ಹೇಳಕ್ಕೆ ಬರ್ತದ? ನಮ್ಮ ಮನೆಯವ್ರ ಥರನೇ ಇವಳು ಅಪ್ಪ ಅಮ್ಮನ ಗೋತ ಮಾಡಿದಾಳೆ. ಏನು ಕತೆನೋ ಇವಳು ಅನಾಥೇನೋ, ಏನು ಕತೆನೋ ಹಿಂಗಪ್ಪ ಕಂಡುಹಿಡಿಯೋದು? ಇರಿ ನೋಡೋಣ, ಹೋಗಿ ಬೆಲ್ ಬಡಿತೀನಿ. ಯಾರಾದರೂ ಇದ್ರೆ ಬಾಗಿಲು ಓಪನ್ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ, ಮನೆಗೆ ವಾಪಸ್ ಹೋಗ್ಬೇಕಷ್ಟೇ. ಅಯ್ಯೋ ದೇವ್ರೆ. ಅಲ್ಲ, ಇಷ್ಟು ದೊಡ್ಡ ಮನೆ ಇದೆ, ಅವಳು ಏನಾದರೂ ಬಿಟ್ಟು ಹೋದರೆ ಕಳ್ಳರು ಗಿಳ್ರು ಬಂದು ಮನೆಯನ್ನೆಲ್ಲ ದೋಚ್ಕೊಂಡು ಹೋಗ್ಬಾರ್ದಿತ್ತ? ಅಷ್ಟಿದ್ರೆ ನೀಟ್ನೆಸ್ ಮೇಡಮ್ ನೋಡೋಕ್ಕಾರು ಆಗ್ತಿತ್ತು. ಅದು ಏನು ಕುಣಿತಾ ಇದ್ಲು ಅಂತ. ಇಷ್ಟು ದೊಡ್ಡ ಮನೆ ಮಾಡಿದ್ಮೇಲೆ ಇದರೊಳಗಡೆ ಏನಿಲ್ಲ ಅಂದರೂ ಒಂದು 2-3 kg ಬಂಗಾರ ಅಂತೂ ಇದ್ದೇ ಇರುತ್ತೆ. ನಾನೇ ಬಂಗಾರ ಮಾಡಿಸ್ಕೊಡ್ದೆ ಹೋದರೂ ಅವಳ ಪ್ರಿಯತಮೆಗಂತೂ ನನ್ನ ಗಂಡ ಬಂಗಾರ ಮಾಡಿಸ್ಕೊಟ್ಟಿರ್ತಾನಪ್ಪ ಅಲ್ವಾ ಸ್ನೇಹಿತರೆ? ಅದು ಎಷ್ಟು kg ಬಂಗಾರ ಮಾಡಿಸ್ಕೊಟ್ಟವನೋ ಏನೇನು. ಈಗಿನ ಕಾಲ ಏನು ಮಹಾರಾಜಾದಿ ಕಾಲ ಹಿಂದಿನ ಕಾಲದಿಂದನೂ ಬಂತು. ಇಟ್ಕೊಂಡವಳಿಗೆ ಯಥೇಚ್ಛವಾಗಿ ಬಂಗಾರ ಸಾಗಣೆ ಆಗ್ತಾ ಇರುತ್ತೆ ಕಟ್ಕೊಂಡವಳಕ್ಕಿಂತನೂ. ಕಟ್ಕೊಂಡವಳು ಹೊಡೆತ ಹಾಕಲಿ, ಬಡೀಲಿ, ಊಟ ಹಾಕಲಿ, ಊಟ ಹಾಕದೆ ಹೋಗಲಿ, ಸೈಲೆಂಟಾಗಿರ್ಬೇಕು. ಯಾಕಂದ್ರೆ ಕಟ್ಕೊಂಡವಳು ತಾನೆ. ಇಟ್ಕೊಂಡವಳು ಹಂಗ ಅದೆಲ್ಲ ಏನಾದರೂ ಇಟ್ಕೊಂಡವಳ ಮೇಲೆ ತೋರಿಸ್ಬಿಟ್ರೆ ನಿನ್ನ ಸವಾಸ ಬೇಡಾಳಿ ಒದ್ದು ಹೊರಗಡೆ ಹೋಗ್ತಾಳಷ್ಟೇನೆ ಅಲ್ವಾ ಸ್ನೇಹಿತರೆ? ಸತ್ಯ ತಾನೇ ಇದು? ಅಲ್ಲ ಸ್ನೇಹಿತರೆ, ಯಾರಾದರೂ ಬಂದು ಅಲ್ಲಿರೋ ಬಂಗಾರನೆಲ್ಲ ಕಳ್ತನ ಮಾಡ್ಕೊಂಡು ಹೋಗ್ಬಾರ್ದಿತ್ತೆ. ನನಗಂತೂ ಬಾದಾಮಿ ಹಾಲು ಕುಡ್ದಷ್ಟು ಸಂತೋಷ ಆಗೋದು. ಅಲ್ಲ, ಈ ಥರ ಬಾಗಿಲುಗಳನ್ನು ಹಾಕ್ಬಿಟ್ಟು ಹೋದರೆ ಕಳ್ಳರು ಬಂದು ಬಂಗಾರನೆಲ್ಲ ಎತ್ಕೊಂಡು ಹೋಗ್ಬಿಟ್ರೆ, ಇವಾಗಂತೂ 1 ತೊಲೆ ಬಂಗಾರಕ್ಕೆ 1.5 ಲಕ್ಷ ರೂಪಾಯಿ ಅಂದರೆ 1 kg ಬಂಗಾರಕ್ಕೆ ಎಷ್ಟಾಯ್ತಲ್ಲಪ್ಪ? ಅವನ ಲೈಫೇ ನಡೆದು ಗೊತ್ತಾ ಹೆಂಗೆ ಅಂತ. ಅಲ್ಲ, ಈ ಯಮ್ಮ ನನ್ನ ಗಂಡನ ಪ್ರಿಯತಮೆ, ಪರ್ಫೆಕ್ಟ್ ವುಮೆನ್ನು, ಹಿಂಗೆ ಬಿಟ್ಟೋಗಿರ್ಲಿಕ್ಕಿಲ್ಲ. ಎಲ್ಲ ತಗೊಂಡೋಗಿ ರಿಸರ್ವ್ ಬ್ಯಾಂಕಲ್ಲಿ ಏನಾದ್ರು ಫಿಕ್ಸ್ ಮಾಡಿಟ್ಟವಳೆ ಏನೋ, ಯಾರು ಗೊತ್ತು. ಸ್ನೇಹಿತರೆ, ನಂಗಂತೂ ಈ ಮನೆ ಒಳಗಡೆ ಹೋಗೋಕೆ ಭಯ ಆಗ್ತಾ ಇದೆ. ನನ್ನ ಗಂಡ ಅಂತೂ ಅಪ್ಪ ಅಮ್ಮ ಇರೋರ್ನೇ ಸಾಯಿಸ್ಬಿಟ್ಟು ಅನಾಥಾಶ್ರಮದಲ್ಲಿ ಗೋಲ್ಡ್ ಮೆಡಲಿಸ್ಟ್ ತಗೊಂಡಿದ್ದು ಅಂತ ಹೇಳಿಬಿಟ್ಟ. ಈಕೆ ಅದು ಇನ್ನೇನು ಸುಳ್ಳು ಹೇಳಿದಾಳೋ? ಅಲ್ಲಪ್ಪ, ಹಿಂಗೂ ಉಂಟೆ ಬಿಗ್ ಬಾಸ್. ಶಿವನೇ, ನಂಗಂತೂ ಗೊತ್ತಿಲ್ಲ ಕಣ್ರಿ ಯಾವ್ಯಾವ ರೀತಿ ಇರುತ್ತೋ, ಯಾವ್ಯಾವ ರೀತಿ ಜನ ಇರ್ತಾರೆ ಈ ಸಮಾಜದಲ್ಲಿ. ನಂಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಒಳಗಡೆ ಹೋದರೆ ಭೂತ ದೆವ್ವ ಗಿವ್ವ ಇರತ್ತಂತ ಭಯ ಆಗ್ತಾ ಇದೆ ಬೇಡ. ಏನೇ ಹೇಳಿ ಸ್ನೇಹಿತರೆ, ಈ ಅಮ್ಮ ಚೆನ್ನಾಗೆ ಮನೆ ನೀಟಾಗಿ ಇಟ್ಕೊಂಡವಳೆ. ಗಾರ್ಡನ್ ಅಂತೂ ಸೂಪರಾಗಿ ಮಾಡಿದಾಳಲ್ಲಪ್ಪ. ಓಹೋ, ಅದು ಎಷ್ಟೊತ್ತಿಗೆ ಆಫೀಸ್ಗೆ ಹೋಗ್ತಾಳೆ, ಎಷ್ಟೊತ್ತಿಗೆ ಈ ಗಾರ್ಡನ್ ಕೆಲಸ ಮಾಡ್ತಾಳೆ, ಹೊಟ್ಟೆಗೆ ತಿಂತಾಳೆ ಇಲ್ಲ ಪಿಜ್ಜಾ ಬರ್ಗರೇ ಆರ್ಡ್ರ್ ಮಾಡ್ತಾಳೋ? ನಮ್ಮ ಥರ ರಾಗಿ ಮುದ್ದೆ ಮಾಡೋಕ್ಕೆ ಬರಲ್ಲ ಈಕೆಗೆ ಬಿಡಿ. ನಮ್ಮ ಥರ ಯಾರು ರಾಗಿ ಮುದ್ದೆ ಮಾಡ್ತಾರೆ ಹೇಳಿ? ಆ ಕುದುರೆ ಜುಟ್ಟು ಪ್ಯಾಟಿ ಜುಟ್ಟುಗೆಲ್ಲ ಎಲ್ಲಿ ಬರ್ತದೆ? ಅದಕ್ಕೆಲ್ಲ ಏನು ಬರೋದಿಲ್ಲ ಬಿಡಿ. ನಾವೇ ಬೇಕು ನಮ್ಮಂಥವ್ರೆ ರಾಗಿ ಮುದ್ದೆ ಮಾಡೋಕ್ಕೆ, ಚಪಾತಿ ಮಾಡೋಕ್ಕೆ, ಚಿತ್ರಾನ್ನ ಮಾಡೋಕ್ಕೆ, ಪಲಾವ್ ಮಾಡೋಕ್ಕೆ ನಾವೇ ಸೈ ಬಿಡಿ. ಯಾರಿದ್ದೀರಪ್ಪ? ಯಾರಿದ್ದೀರಾ? ಅಯ್ಯೋ ಶಿವನೇ, ನಾನೊಂದು ಮಂಕ್ ದಿಮ್ಮೆ. ಇಷ್ಟು ದೊಡ್ಡ ಅರಮನೆಯಲ್ಲಿ ಯಾರಿದ್ದೀರಾ ಯಾರಿದ್ದೀರಾ ಅಂದರೆ ಯಾರಾದರೂ ಬರ್ತಾರಾ? ಬೆಲ್ ಬಟನ್ ಹಚ್ಚಿದ್ರೇ ಬರಲ್ಲ. ಬೆಲ್ ಮಾಡಿದ್ರೇ ಓ ಯಾರು, ಐ ಆಮ್ ಕಮಿಂಗ್ ಅಂತ ಬರ್ತಾರೆ. ಇನ್ನು ನಾನು ಯಾರಿದ್ದೀರಾ ಯಾರಿದ್ದೀರಾ ಅಂತಂದರೆ ಯಾರು ಬರ್ತಾರೆ? ಯಾವ ದೆವ್ವನೂ ಬರಲ್ವೇನೋ ಇಲ್ಲಿ. ನೋಡೋಣ ಇರಿ ಯಾರಾದರೂ ಇದ್ದಾರಾ ಅಂತ. ಬೆಲ್ ಮಾಡಿದ್ದಂತೂ ಆಯಿತು. ಅಬ್ಬಾ, ಯಾರೋ ಇದ್ದಾರೆ ಅಂದಂಗಾಯಿತು. ಇರಿ ಡೋರ್ ಓಪನ್ ಮಾಡಲಿ ಅವರು. ನೋಡೋಣ, ಸೌಂಡ್ ಬರ್ತಾ ಇದೆ, ಡೋರ್ ಓಪನ್ ಮಾಡಲಿ.
ನಮಸ್ಕಾರ. ಯಾರು ನೀವು? ಯಾರು ಅಂತ ಗೊತ್ತಾಗಿಲ್ಲ. ಬನ್ನಿ ಒಳಗಡೆ. ನಮಸ್ಕಾರ, ನನ್ನ ಹೆಸರು ಗಂಗಾ ಅಂತ. ನೀವ್ಯಾರು ಅಂತ ಗೊತ್ತಾಗಿಲ್ಲ. ನಾನು ಈ ಮನೆ ಕೆಲಸದವಳು. ಯಮುನಾ ಅಂತ ನನ್ನ ಹೆಸರು. ಏನಾಗಬೇಕಿತ್ತು? ಬನ್ನಿ ಒಳಗಡೆ ಹೋಗೋಣ. ಇದೇನು ಸ್ನೇಹಿತರೆ, ವಾಪಸ್ ಕಳ್ಳೀಲಿ ಮುಳ್ಳಿರತ್ತೆ, ಮುಳ್ಳು ಚುಚ್ಚತ್ತೆ ಅಂತ ಅನ್ಕೊಂಡ್ಬಿಟ್ರೆ ಇದು ಯಾವುದೋ ಮೃದುವಾದ ಹಿತವಾದ ಜೇನಿನ ಮಾತು ಕೇಳ್ದಂಗೆ ಆಗ್ತಾ ಇದೆಯಲ್ಲಪ್ಪ. ಮುಳ್ಳಿನ ಗುಲಾಬಿ ಗಿಡದಲ್ಲಿ ಎಷ್ಟು ಸುಂದರವಾದ ಗುಲಾಬಿ ಹೂವು ಅರಳಿರೋ ಥರ ಇದು ಅನ್ಕೊಳ್ತೀನಿ. ಬನ್ನಿ ಒಳಗಡೆ. ಒಳಗಡೆ ಕುತ್ಕೊಂಡು ಮಾತಾಡೋರಂತೆ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನೀವು. ಖುಷಿ ಆಯಿತು ನಿಮ್ಮನ್ನು ನೋಡಿ. ನಾನು ಈ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿ ತುಂಬ ವರ್ಷ ಆಯಿತು. ನಿಮ್ಮನ್ನು ಇಲ್ಲಿವರೆಗೂ ನಾನು ನೋಡೇ ಇಲ್ಲ. ನೀವು ಯಾರು ಅಂತಲೂ ಗೊತ್ತಿಲ್ಲ. ನಿಮ್ಮನ್ನು ಇವತ್ತೇ ನೋಡ್ತಾ ಇರೋದು. ಯಾರು ನೀವು? ಯಾಕೆ ಈ ಮನೆಗೆ ಬಂದಿದ್ದೀರಾ? ಹೇಳ್ದಲ್ವಾ, ನನ್ನ ಹೆಸರು ಗಂಗಾ ಅಂತ. ನಿಮ್ಮ ಮೇಡಮ್ ಜಯಮಲಾ ಅವರು ಇದ್ದಾರಲ್ವಾ, ಅವರ ಬಾಲ್ಯದ ಸ್ನೇಹಿತೆ ನಾನು. ಈ ಊರಿಗೆ ಬಂದಿದ್ದೆ. ಅವಳು ಯಾವಾಗೋ ಸಿಕ್ಕಿರುವಾಗ ಈ ಮನೆ ಅಡ್ರೆಸ್ ಕೊಟ್ಟಿದ್ಲಾ, ಅದಕ್ಕೆ ಬಂದು ಹೋಗೋಣ ಅಂತ ಅನಿಸ್ತು. ಜಯಮಲಾ ಅವರು ಇದ್ದಾರಾ? ಜಯಮಲಾ ಅವರು ಇಲ್ಲ, ಆಫೀಸ್ಗೆ ಹೋಗಿದ್ದಾರೆ. ಬನ್ನಿ ಒಳಗಡೆ ಕೂತ್ ಮಾತಾಡೋರಂತೆ, ಕುಡಿಯೋರಂತೆ. ಬಿಸಿಲಲ್ಲಿ ಬಂದಿದ್ದೀರಾ, ಆಯಾಸ ಆಗಿರುತ್ತೆ. ಜ್ಯೂಸ್ ಮಾಡಿಕೊಡ್ತೀನಿ ಬನ್ನಿ. ಆಯ್ತು, ಒಳಗಡೆ ಬರ್ತೀನಿ. ನಿಮ್ಮ ಜಯಮಲಾ ಮೇಡಮ್ ಅವ್ರಿಗೆ ತುಂಬಾ ಗಾರ್ಡನ್ ಇಷ್ಟ ಅನ್ಕೊತೀನಿ. ಎಷ್ಟು ಸುಂದರವಾಗಿ ಗಾರ್ಡನ್ ಮಾಡಿದ್ದಾರೆ. ಅಯ್ಯೋ ಮೇಡಮ್ ಅವರೇ, ಅವರು ಎಲ್ಲ ಗಾರ್ಡನ್ ಕೆಲಸ ಮಾಡ್ತಾರೆ. ನಮ್ಮಂಥವ್ರ ಹತ್ರ ಮಾಡಿಸ್ತಾರೆ ಅಷ್ಟೇ. ಅವ್ರಿಗೆ ಗಾರ್ಡನ್ ಇಷ್ಟನೋ ಗೊತ್ತಿಲ್ಲ. ಆದರೆ ಮನೆ ಮುಂದೆ ಸುಂದರವಾಗಿ ಕಾಣಬೇಕು ಅನ್ನೋದಷ್ಟೇ ಅವ್ರ ಗುರಿ. ರಿಚ್ ಫ್ಯಾಮಿಲಿಯಾಗಿ ಕಾಣಬೇಕು, ನಾವು ಶ್ರೀಮಂತರು ಅನ್ನೋ ಗೌರವ ಅಷ್ಟೇ ಅವರಿಗೆ. ಬಿಟ್ಟರೆ ಅವ್ರು ಒಂದು ದಿವಸನೂ ಗಿಡ ಹೇಗಿದೆ ಅಂತ ನೋಡಿಲ್ಲ. ಗಿಡ ದೊಡ್ಡದಾಗಿದೆಯಾ ಚಿಕ್ಕದಾಗಿದೆಯಾ, ಯಾವ ಹೂವು ಬಿಟ್ಟಿದೆ, ಯಾವ ಹೂ ಕಲರ್ ಹೇಗಿದೆ, ಹೂವಿನ ಹೆಸರಾಗಲಿ ಏನೂ ಅವ್ರಿಗೆ ಗೊತ್ತಿಲ್ಲ. ನಾವು ಮಾಡ್ತೀವಿ, ನಮಗೆ ಸಂಬಳ ಕೊಡ್ತಾರೆ. ಬಂದಿರೋ ಗೆಸ್ಟ್ಗಳು ವಾವ್ ನಿಮ್ಮ ಮನೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ಹಾಗೆ ನವಿಲ್ ಥರ ಗರಿ ಬಿಚ್ಚಿ ಕುಣಿತಾರೆ ಅಷ್ಟೇ ಅವರು. ಓ ವಿಷಯ ಇದು. ನಮ್ಮ ಜಯಮಲಾ ಮೇಡಮ್ ಅವ್ರ ನೀಟ್ನೆಸ್ ಇದೇನೆ ಕೆಲಸದವರು. ನಮ್ಮ ಮನೇಲಿ ನಾವೇ ಮಾಡ್ಕೊಂಡು ಬಡ್ಕೊಂಡು ಸಾಯಬೇಕು ಅಲ್ವಾ ಸ್ನೇಹಿತರೆ? ಓಹೋ ಗಾರ್ಡನ್ ಕೆಲಸ ಮಾಡೋಕ್ಕೆ ಕೆಲಸದವರು. ಇರಿ ನೋಡೋಣ, ವಿಚಾರಿಸೋಣ ಬಿಡಿ. ಅದಕ್ಕೆ ಬಂದಿರುತ್ತಾನೆ ನಾವು. ಬನ್ನಿ ಒಳಗಡೆ. ಓ ಖಂಡಿತವಾಗಿ ಹೋಗೋಣ, ಬನ್ನಿ ಒಳಗಡೆ. ಬನ್ನಿ ಒಳಗಡೆ. ಸಂಕೋಚ ಪಟ್ಕೋಬೇಡಿ. ಛೇ ನನಗೇನು ಸಂಕೋಚ ಇಲ್ಲಪ್ಪ. ನಿಮ್ಮ ಮೇಡಮ್ಗೆ ಇಲ್ಲದೆ ಇರೋ ಸಂಕೋಚ ನನಗೆ ಯಾಕೆ? ಓ ಪರವಾಗಿಲ್ವೇ, ತುಂಬ ಚೆನ್ನಾಗಿರೋ ಮನೆನೇ ಕಟ್ಸ್ಕೊಟ್ಟವ್ರೆ. ಹೊರಗಡೆನೇ ಅಷ್ಟು ಚೆನ್ನಾಗಿದೆ ಅಂತ ಇನ್ನು ಒಳಗಡೆ ಇಲ್ಲದೆ ಇರತ್ತಾ? ಕೂತ್ಕೊಳ್ಳಿ ಸೋಫಾ ಮೇಲೆ. ಕುಡಿಯೋದಕ್ಕೆ ಏನು ತಗೋಬರ್ಲಿ? ಕಾಫಿ, ಟೀ, ಹಾರ್ಲಿಕ್ಸ್, ಜ್ಯೂಸ್? ಯಾವ ಜ್ಯೂಸ್ ತಗೋಬರ್ಲಿ? ಏನು ಬೇಕು ನಿಮಗೆ? ಫಿಲ್ಟರ್ ಕಾಫಿನಾ, ಕೋಲ್ಡ್ ಕಾಫಿನಾ, ಹಾಟ್ ಕಾಫಿನಾ? ಏನು ಕೊಡಲಿ ನಿಮಗೆ? ಓ ಪರವಾಗಿಲ್ವೇ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ಕೆಲಸದವರು ಅಂತ ಹೇಳ್ತಿದ್ದೀರಾ, ತುಂಬ ಚೆನ್ನಾಗಿ ಇಂಗ್ಲೀಷೆಲ್ಲ ಮಾತಾಡ್ತೀರಾ. ಪರವಾಗಿಲ್ವೇ, ಬಂದಿರೋ ಗೆಸ್ಟ್ನ ತುಂಬ ಚೆನ್ನಾಗಿ ನೋಡ್ಕೊತೀರಾ ಬಿಡಿ. ಹೌದು ಗಂಗಾ ಅವರೇ, ನೋಡ್ಕೊಳ್ಳೇಬೇಕು. ಕೆಲಸಕ್ಕಿದ್ದೀವಿ, ಇಷ್ಟು ದೊಡ್ಡ ಶ್ರೀಮಂತರ ಮನೆಯಲ್ಲಿ ಅಂದಮೇಲೆ ಎಲ್ಲನೂ ಮಾಡಬೇಕು. ಅವ್ರಿಗೆ ಫಾರಿನ್ನಿಂದ ಗೆಸ್ಟ್ ಬರ್ತಾರೆ, ಕ್ಲೈಂಟ್ಸ್ ಬರ್ತಾರೆ, ನೋಡ್ಕೊಳೋದಕ್ಕೆ ಎಲ್ಲ ನಮ್ಗೆ ಇಂಗ್ಲೀಷ್ ಬರಲೇಬೇಕು. ಇಂಗ್ಲೀಷ್ ಬರಲ್ಲ ಅಂದರೆ ಹಾಗೆ ನಮ್ಗೆ ಕಿತ್ತು ಬಿಸಾಡ್ಬಿಡ್ತಾರೆ, ಟಿಶ್ಯೂ ಪೇಪರ್ ಥರ ಎಸೆದು ಬಿಡ್ತಾರೆ ಅಷ್ಟೇ. ತುಂಬ ಜೋರಿದ್ದಾರೆ ಜಯಮಲಾ ಮೇಡಮ್ ಅವರು, ಸ್ಟ್ರಿಕ್ಟು ತುಂಬಾ. ಅವ್ರು ಹೇಳಿರೋಂಗೆ ಕೇಳ್ಕೊಂಡು ಬಾಯಿ ಮುಚ್ಕೊಂಡು ಬಿದ್ಕೊಂಡಿದ್ರೆ ಸರಿ, ಇಟ್ಕೊತಾರೆ. 1 ರೂಪಾಯಿಲ್ಲ 10 ರೂಪಾಯಿನ ಕೊಟ್ಟಾದ್ರೂ. ಇಲ್ಲಾಂದರೆ ಅವರು ಎದುರುಗಡೆ ಏನಾದರೂ ನಾವು ತಿರುಗಿ ಮಾತಾಡಿದ್ವಿ ಅಂದರೆ ನಮ್ಮನ್ನು ಅಷ್ಟೇ ಕಸದ ಥರ ಪೊರ್ಕೆ ಥರ ಎಸೆದ್ಬಿಡ್ತಾರೆ. ಅಯ್ಯೋಯ್ಯಪ್ಪ, ಪೊರ್ಕೆ ಥರ ಎಸೆದು ಬಿಡ್ತಾರ? ಅಲ್ಲ, ನಾನು ಇಲ್ಲಿಂದ ವಿಷಯ ತಿಳ್ಕೊಂಡು ಬೇಗ ಹೊರಗಡೆ ಹೋಗಿಲ್ಲ ಅಂದರೆ ಅಷ್ಟೇ ಚಪ್ಪಲಿ ಬಿಸಾಡೋ ಥರ ನನ್ನನ್ನು ಎಸೆದು ಬಿಟ್ರೆ ಕಷ್ಟ. ಫುಟ್ಬಾಲ್ ಥರ ಒದ್ದು ಬಿಟ್ರೆ ಬೇಗ ಎಲ್ಲ ವಿಷಯ ತಿಳ್ಕೊಂಡು ಹಾಗೆ ಪಟ್ಟಂತ ಓಡಬೇಕಪ್ಪ. ಇಲ್ಲಾಂದರೆ ನನ್ನ ತಲೆ ಫುಟ್ಬಾಲ್ ಒದ್ದಂಗೆ ಒದ್ಬಿಟ್ರೆ ಭಾರಿ ಕಷ್ಟನಪ್ಪ. ಒಬ್ಬೊಬ್ಬ ಇವಳು ಹೇಳ್ತಿರೋದು ಕೇಳಿಬಿಟ್ರೆ ಯಾಕೋ ನನಗೆ ಸ್ವಲ್ಪ ಭಯ ಬೇರೆ ಆಗ್ತಾಯಿದೆ. ಯಾಕೋ ವಿಷಯ ಸ್ವಲ್ಪ ಗಂಭೀರ ಇರುವಂಗೆ ಇದೆ. ಇರಲಿ ನೋಡೋಣ, ಬಂದಿದ್ದು ಬಂದಾಗಿದೆ. ಡಾರ್ಲಿಂಗು ಬಾರ್ಲಿಂಗು ಅಂತ ಹೇಳ್ತಾ ಪಿಜ್ಜಾ, ಬರ್ಗರು, ಶಾಪಿಂಗು, ಅಂಗಡಿ, ಪಾರ್ಲರು ಅಂತ ಬರೋಕ್ಕಿನ್ನು ಲೇಟ್ ಅಂತೂ ಆಗತ್ತೆ. ನಿಮ್ಮ
ಮೇಡಮ್ ಬರೋಕ್ಕೆ ಅಲ್ಲಿವರೆಗೂ ನನಗೇನು ಬೇಕೋ ಅದು ತಿಳ್ಕೊಂಡು ಹಾಗೆ ಓಡ್ತೀನಪ್ಪ. ಅಮ್ಮ, ನನ್ನನ್ನು ಫುಟ್ಬಾಲ್ ಥರ ಒದ್ದು ಬಿಟ್ಟರೆ ಡೈರೆಕ್ಟ್ ನನ್ನ ಅತ್ತೆ ಮಾವನ ಕಾಲು ಕೆಳಗಡೆ ಹೋಗಿ ಬೀಳಬೇಕಾಗೋದು. ಅಮ್ಮ, ನೀನು ಹೇಳ್ತಾ ಇರೋದು ಕೇಳ್ಬಿಟ್ರೆ ಮಾರಮ್ಮನ ಗುಡಿಯೊಳಗಿನ ಮಾರಮ್ಮನಕ್ಕಿಂತನೂ ಡೇಂಜರ್ ಇದ್ದಂಗಿದಲ್ಲಪ್ಪ ನಿಮ್ಮ ಮೇಡಮು. ಬಾ 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 ಬಾ. ಇಷ್ಟೊತ್ತವರೆಗೆ ನಿಮ್ಮ ಸಮಯವನ್ನು ಕೊಟ್ಟು ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ಕತೆ ಹೇಗೆ ಬಂತು ಅಂತ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ಲರೂ ಲೈಕ್ ಕೊಡೋದನ್ನು ಮತ್ತು ಕಮೆಂಟ್ಸ್ ಕೊಡೋದನ್ನು ಮರ್ತಿದ್ದೀರಾ. ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬರ್ತೀನಿ ಮುಂದಿನ ವಿಡಿಯೋದೊಂದಿಗೆ. ಇದೇ ರೀತಿ ಗಂಗಾಳ ಸುಂದರ ಸಂಸಾರ ಕತೆ ಮುಂದುವರಿಯುವುದು.